ನಮಸ್ಕಾರ ರೀಪಾ ಎಲ್ಲ ದೊಡ್ಡ ಮಂದಿಗೂ. ನಾಳೆ ನಮ್ಮ ಬೀಗರ ಮನ್ಯಾಗ ಮನೆ ಕಟ್ಟಾತಿದ್ರು. ಅವ್ರ ಬಾಗ್ಲ ಇಡೋ ಕಾರ್ಯಕ್ರಮವನ್ನು ನಾಳೆ ಮಾಡಿದ್ರು. ಅದಕ್ಕೆ ನಮ್ಮ ಕಡೆ ಹಳ್ಳಿ ಕಡೆ ಹೆಂಗೈತಪ್ಪ ಪದ್ಧತಿ ಅಂದರೆ, ಬೀಗರು ಬಾಗ್ಲ ಇಡಾಕತ್ತಿದ್ರೆ ಅವ್ರಿಗೆ ಬೀಗರ ಬುತ್ತರೊಟ್ಟಿ ಅಂತ ಹೇಳಿ ನಾವು ಅಡುಗೆ ಮಾಡ್ಕೊಂಡು ಹೋಗೋದಿರ್ತೈತೆ ರೀ, ಬೀಗರ ಆದಂಥವ್ರು. ಅದಕ್ಕೆ ನಾನು ನಾಳೆ ಮಾಡ್ಕೊಂಡು ಹೋದ್ರಾತು ಅಂದೆ ಎಲ್ಲ ರೆಡಿ ಮಾಡ್ಕೊಳಕತ್ತೀನಿ. ನಾಳೆ ಹೋಗೋದೈತಂದ್ರೆ ಇಂದಂತ್ರನೇ ಎಲ್ಲ ಅಡುಗೆ ಶುರು ಮಾಡತ್ತೀನಿ. ಹಿತ್ಲ ಕಡೆ ಬನ್ನಿ, ಬದ್ನಿಕಾಯಿ ಭಾಳ ಆಗಿದ್ದು, ನಾನು ಬದ್ನಿಕಾಯಿ ಪಲ್ಯ ಮಾಡಿರಾತ್ನಿಂದ್ರೆ ಅಂದು ಬದ್ನಿಕಾಯಿ ಎಲ್ಲ ರೆಡಿ ಮಾಡ್ಕೊಳತ್ತೀನಿ. ರಾತ್ರಿನ ಕೋದಿ ಇಟ್ಕೊಂಡೀನಿ. ಸಾಯಂಕಾಲ ಅನ್ನಷ್ಟೊತ್ತಿಗೆ ಹುಡುಕ್ಯಾಡಿ ಚಂದನ ಎಷ್ಟು ಕಾಯಿ ಆಗಿದ್ದು ಅಲ್ರಿ, ಎಲ್ಲ ಅಷ್ಟು ಚಂದನ ಕಾಯಿ ಕೊಕ್ಕೋದ್ನಿ. ನಿನ್ನ ಪಲ್ಯಕ್ಕೆ ರೆಡಿ ಮಾಡಿದ್ದೇನೆ ನಡ್ರಿ. ಮತ್ತೆ ಯಾಕೆ ತಡ ಮಾಡೋದು, ಬೆಳಿಗ್ಗೆ 4 ಗಂಟೆ ಅನ್ನೋಷ್ಟೊತ್ತಿಗೆ ಎದ್ದೀನಿ. ಯಾಕಂದ್ರೆ 9 ಗಂಟೆಗೆ ಬುತ್ತರೊಟ್ಟಿ ಹೋಗೋದಿತ್ತು, 9:15ಗೆ ಅವ್ರು ಬಾಗ್ಲ ಇಡ್ತಾನಂದಿದ್ರು. ಹೀಗಾಗಿ ಬೆಳಿಗ್ಗೆ ದೌಡ್ ಎದ್ದು ಎಲ್ಲ ಕೆಲಸ ಮಾಡ್ಕೊಂಡು ರೆಡಿ ಮಾಡತ್ತೀನಿ ರೀ. ಇದಕ್ಕೆ ಉಪ್ಪು, ಖಾರ, ಹುಳಿ, ಬೆಲ್ಲ ಹಾಕಿ, ಗುರೇಳ್ ಪುಡಿ, ಶೇಂಗಾ ಪುಡಿ, ಕೊತ್ತಂಬರಿ ಹಾಕಿ ಚಂದಗೆ ಕೆಳಗ ಮೇಲೆ ಹೊಳ್ಸ್ಯಾಡಿ ಸ್ವಲ್ಪ ನೀರು ಹಾಕಿರಿ, ಬಾಯಿ ಮುಚ್ಚಿಬಿಟ್ನಿ. ಅಷ್ಟೇ ಉದುರಾಗಿ ಎಲ್ಲ ಬೆಂದಿತ್ತು. ಇನ್ನು ಏನೇನು ಮಾಡೀನಿ ಅನ್ನೋದನ್ನು ಒಂಚೂರು ಸಿಂಪಲ್ಲಾಗಿ ತೋರಿಸ್ತೇನೆ ನಡ್ರಿ. ಇಲ್ಲಿ ಎಲ್ಲ 8:15 ಅಂದ್ರೆ ರೆಡಿ ಮಾಡಿ ಕುಂತ್ಬಿಟ್ಟೀನಿ. ಈ ಕಡೆ ಒಂದು 30 ಚಪಾತಿ ಮಾಡ್ಕೊಂಡೀನಿ ರೀ, ಒಂದು 30 ಸಜ್ಜಿ ರೊಟ್ಟಿ ತೊಗೊಂಡೀನಿ, ಅಷ್ಟು ಪಲ್ಯ ಹಾಕ್ಕೊಂಡೀನಿ. ಆಮೇಲೆ ಅನ್ನ ಮಾಡ್ಕೊಂಡೇನಿ ರೀ. ಆಮೇಲೆ ಜೋಳದ ಆಂಬ್ಲಿ ಮಾಡ್ಕೊಂಡೇನಿ ರೀ. ಆಮ್ಲೆನ ಮೇನ್ ಬೇಕು, ಜೋಳದ ಆಂಬ್ಲಿ. ಆಮೇಲೆ ಅನ್ನ ಮೊಸರು ಇಲ್ಲೇ ಇಟ್ಟಿದ್ದೇನೆ ನೋಡ್ರಿ, ಎಡಿಗಂತ ಇವ ಮೇನ್ ಬೇಕ್ರಿ. ಯಾಕಂದ್ರೆ ತಂಪಂತಂದು ಮೊದಲು ಇವನ್ನ ಒಯ್ತಾರೋ. ಸ್ವೀಟ ಜಿಲೇಬಿ ಮಾಡ್ಕೊಂಡೀನಿ, ಕೆಂಪು ಖಾರ, ಗುರೆಳ್ಳು ಹಿಂಡಿ, ಶೇಂಗಾ ದಿಂಡಿ. ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಜುನುಕದ ವಡಿ ಮಾಡ್ಕೊಂಡೇನಿ. ಇಷ್ಟು ಎಲ್ಲ ಮಾಡ್ಕೊಂಡು ರೆಡಿ ಮಾಡಿ ಬುತ್ತಿ ಕಟ್ಬೇಕು ನೋಡ್ರಿ. ಬುತ್ತಿನೂ ರೆಡಿ ಮಾಡೀನಿ. ಯಾಕಂದ್ರೆ ಮತ್ತು ಬುತ್ತರೊಟ್ಟಿಗೆ ಬುತ್ತಿ ಇಲ್ದ್ರೆ ಹೆಂಗೆ ರೀ, ಅದಕ್ಕೆ ಬುತ್ತಿನೂ ರೆಡಿ ಮಾಡಿದ್ದೀನಿ. ಬುತ್ತಿ ಎಲ್ಲ ರೆಡಿ ಮಾಡಿ, ರೊಟ್ಟಿ ಐಟಮ್ಸ್ ಬೇರೆ, ಸ್ವೀಟ್ ಬೇರೆ, ಅನ್ನ ಪಲ್ಯಗಳೆಲ್ಲ ಬುತ್ತಿಯಾಗಿಟ್ಟು ಬುತ್ತಿ ಕಟ್ಟೀನಿ. ಅದು ಕಟ್ಟಿನ ಇವತ್ತಿ ಕುಂಕುಮ ಹಚ್ಚಿ ಪೂಜೆ ಮಾಡತ್ತೇನೆ ರೀ. ಯಾಕಂದ್ರೆ ನಮ್ಮ ಮನೆಯಿಂದ ಹೊಕ್ಕತ್ತಪ್ಪ ಅಂದ್ರೆ ಹಂಗೆ ಹೋಗಂಗಿಲ್ಲ. ಮನ್ಯಾಗ ಎಡೆ ಮಾಡಿ ಮನೆ ದೇವ್ರಿಗೆಲ್ಲ ಎಡೆ ಹಿಡಿದು ಬುತ್ತಿನೂ ಪೂಜೆ ಮಾಡಿ ಹೋಗೋದು ನಮ್ದು ಪದ್ಧತಿ ಐತಿ. ಹೀಗಾಗಿ ಎಲ್ಲನೂ ಪೂಜೆ ಮಾಡತ್ತಾನೆ. ಈ ಕಡೆ ಸ್ವೀಟ್ ಬಾಕ್ಸು ಮಾಡಿದ್ದೀನಿ, ಈ ಕಡೆ ಬುತ್ತಿನೂ ರೆಡಿ ಮಾಡೀನಿ. ಇನ್ನು ರೊಟ್ಟಿನ ಈ ಚೀಲ್ದಾಗ ಇಟ್ಕೊಂಡೀನಿ, ಮುರಿತಾವಂತಂದು ಅವ್ನ ಕಡಿಕೆ ಇಟ್ಕೊಂಡೀನಿ. ಅವನು ಎಲ್ಲ ಪೂಜೆ ಮಾಡ್ತೇನೆ ರೀ ಚಂದಾಗಿ. ಅಷ್ಟೂ ಬೆಳಿಗ್ಗೆ ಎದ್ದು 8:30 ಅನ್ನೋಷ್ಟೊತ್ತಿಗೆ ಎಲ್ಲ ರೆಡಿ ಮಾಡೀನಿ ನೋಡ್ರಿ. ಅದಕ್ಕೆ ನಿಮಗೆ ನೆನಪಾತು, ನಿಮಗೂ ಒಂದು ಜಲಕ್ಕೆ ತೋರಿಸಿರಾತು ನಮ್ಮ ಹಳ್ಳಿ ಪದ್ಧತಿ ಹೆಂಗೈತಿ ಅನ್ನೋದು. ಇಷ್ಟ ಆದ್ರೆ ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ನಾ ಹಾಕುವಂಥ ಎಲ್ಲ ವಿಡಿಯೋಗಳನ್ನು ನೀವು ನೋಡ್ತೀರಿ. ನಿಮ್ಮ ಸಪೋರ್ಟ ನನಗೂ ಭಾಳ ಬೇಕಾಕತಿ, ಅದಕ್ಕೆ ಮರಿಬೇಡ್ರಪ್ಪ ಯಾರು. ಇನ್ನು ಪೂಜೆ ಮಾಡಿರಿ, ಎಲ್ಲ ಗಾಡ್ಯಾಗ ಇಟ್ಕೊಂಡು ಹೋಗುನು ನಡ್ರಿ. ಇನ್ನು ಯಾಕಂದ್ರೆ ಲೇಟ್ ಆಕತಿ ನಡ್ರಿ. ಗಾಡ್ಯಾಗೂ ಇಟ್ಕೊಂಡೇನೆಲ್ಲ, ಗಾಡಿನೂ ಸ್ಟಾರ್ಟ್ ಮಾಡಾಕತ್ತೀವಿ. ಮುಂದೆ ನಮ್ಮ ಹೀರೋ ಕುಂತಾರೋ, ನನ್ನ ಮಗ ಕುಂತಾನ ಗಾಡಿ ಹೊಡಿಬೇಕಂತಂದು. ಬ್ಯಾಡಪ್ಪ ನಾವು ಹೊಡಿತೇವೆ ಬಿಡಂದ್ರೆ, ಇಲ್ಲ ಹೊಡಿತೇನೆ ನಡಿ, ಊರು ಸಮೀಪ ಐತಿ, ನಾನು ಹೊಡ್ಕೊತ ಬರ್ತಾನಂದ. ನೋಡ್ರಿ ಅಂತೂ ಇಂತೂ ಊರಿಗೆ ಬಂದೀವಿ ನೋಡ್ರಿ. ನಮ್ಮ ಹಳ್ಳಿ ಕಡೆ ಮನೆ ಹೆಂಗೆ ಅದಾವಂದ್ರೆ ಹಿಂಗೆ ಕಾಣ್ತಾವೆ ನೋಡ್ರಿ. ಎಲ್ಲೋ ಅಲ್ಲೋ ಇಲ್ಲೋ ಒಂದು ಸ್ಲ್ಯಾಪಿನ ಮನೆ ಕಾಣ್ತಾವೆ ಅಷ್ಟೇ. ಅದನ್ನು ಬಿಟ್ರೆ ಎಲ್ಲ ಹಿಂಗೆ ಮನೆಗಳ ಕಾಣ್ತಾವೆ, ಹಂಚಿನ ಮನೆ ಕಾಣ್ತಾವೆ. ಅದ್ರ ಮುಂದೆ ಎತ್ತುಗಳು, ಆಮೇಲೆ ಬಂಡಿ ಎಲ್ಲ ಕಾಣ್ತೈತ್ರಿ ನಿಮಗೆ ನೋಡಾಕ. ನೋಡ್ರಿ ಎಲ್ಲರ ಮನೆ ಮುಂದೆ ಎತ್ತುಗಳು, ಬಂಡಿ. ಹಳ್ಳಿ ಪದ್ಧತಿ, ಹಳ್ಳಿ ವಾತಾವರಣ ಅಂದ್ರೆ ಹಿಂಗಿರ್ತೈತೆ ನೋಡ್ರಿ. ನಾವು ಮನೆಗೆ ಹೋಗ್ಬೇಕಂತ ಹಾದಿ ಹಿಡ್ದ ನಿಮ್ಗಡೆ ತೋರಿಸಿರಾತಂದು ಮಾಡಾಕತ್ತೀನಿ ನೋಡ್ರಿ. ಎಲ್ಲ ಹಿಂಗೆ ಕಲ್ಲು ಇಟ್ಕೊಂಡು ಇರ್ತಾರೋ. ಮನಿನೂ ಬಂತು. ನಮ್ಮ ಹುಡುಗನು ಬುತ್ತರೊಟ್ಟಿ ಹೊಟ್ಕೊಂಡು ಹೊಂಟ ಬಿಟ್ಟಿದ್ದಾನೆ. ಮನೆ ಸ್ವಲ್ಪ ಒಳಗೆ ಅಕ್ಕಿತ್ತು. ಪೂಜೆನೂ ಮಾಡಿದೀವಿ ರೀ. ಎಲ್ಲ ಪೂಜೆ ಮಾಡಿ ನಾ ತಂದು ಎಡೆ ಎಲ್ಲ ಹಿಡಿದು ಪೂಜೆ ಮಾಡಿ ಅಷ್ಟರು ಕೂಡಿ ಊಟ ಮಾಡೀವಿ. ಊಟ ಮಾಡಿ ಮತ್ತೆ ಯಾಕೆ ತಡ ಮಾಡೋದು, ಊರಿಗೆ ಹೋಕ್ಕೇವಂತ ಹೇಳಿ ಮತ್ತೊಳ್ಳೆ ಮನೆ ಹಾದಿ ಹಿಡಿದೀವಿ ನೋಡ್ರಿ. ನಮ್ಮ ಹಳ್ಳಿ ಕಡೆ ಒಂದು ಚೂರು ನಾಚೋದು ಜಾಸ್ತಿ, ಹೀಗಾಗಿ ಆ ಫೋಟೋಗಳನ್ನೆಲ್ಲ ಕಟ್ ಮಾಡಿದ್ದೀನಿ ಊಟ ಮಾಡೋದದು. ಅದಕ್ಕೆ ಇಷ್ಟ ಸಿಂಪಲ್ಲಾಗಿ ಒಂದು ಜಲಕ್ಕೆ ತೋರಿಸಿದೇನೆ ರೀ. ಹೆಂಗಿತ್ತು ಏನಿತ್ತು ಅನ್ನೋದನ್ನು ನೀವು ಹೇಳ್ರಿ. ಇನ್ನೊಂದು ವಿಡಿಯೋದಿಂಬಾಲೆ ಮತ್ತೆ ಬರ್ತೇನೆ ರೀ. ಅದಿನ್ನೂ ನಾವು ಸಮೀಪ ಮಾಡೀವಿ. ಮರಿಬೇಡ್ರಿ ಸಬ್ಸ್ಕ್ರೈಬ್ ಮಾಡೋದ. ಬಾಯ್.